ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಭೂಮಿಯಿಂದ ಆಚೆಗೆ ಈ ಒಂದು ಚಾಪ್ಟರ್ ಪಾಠದ ಒಂದು ರಿವಿಷನ್ ಕ್ಲಾಸ್, ಪುನರ್ ಉತ್ತೀರ್ಣ ಕ್ಲಾಸ್ ಅನ್ನ ನೋಡೋಣ. ಟು ಬಿಗಿನ್ ವಿತ್, ಮೊದಲನೇದಾಗಿ ಈ ಒಂದು ಪಾಠದ ಉಕ್ತ ಲೇಖನ ಅಥವಾ ಡಿಕ್ಟೇಷನ್ ವರ್ಡ್ಸ್ ಅನ್ನ ನಾವು ನೋಡೋಣ. ಅದಾದ ನಂತರ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಾರಾಂಶ, ಕೊನೆಯ ಪಾಠ ಅಲ್ವಾ ತಿಂದು, ಅಥವಾ ಸಮರಿ ನೋಟ್ ನೋಡೋಣ. ಮೂರನೇದಾಗಿ, ಕೊನೆಯದಾಗಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಬಹಳ ವಿಶಿಷ್ಟವಾಗಿರುವಂತಹ ಸಿಮ್ಯುಲೇಷನ್ ಒಂದನ್ನ ನೋಡೋಣ. ಎಲ್ಲಿ ನೋಡೋಣ? ನಮ್ಮ ವರ್ಚುವಲ್ ಲ್ಯಾಬ್ ನಲ್ಲಿ ಈ ಒಂದು ಸಿಮ್ಯುಲೇಷನ್ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಕ್ಲಿಯರ್? ಫಸ್ಟ್ ಉಕ್ತ ಲೇಖನ. ಸೊ ನಾನೀಗ ನಿಮ್ಗೆ 5 ಪದಗಳನ್ನ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಶುರು ಮಾಡೋಣ ಸಿಮ್ಯುಲೇಷನ್ ಭಾಗವನ್ನ. ಓಕೆ, ಎಲ್ಲರೂ ನಿಮ್ಮ ನಿಮ್ಮ ನೋಟ್ಬುಕ್ ಅನ್ನ ತೆಗಿರಿ. ವೆಲ್, ಸೊ ತೆಗ್ದಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಮೊದಲನೆಯ ಪದ ನಿಮ್ಗೆ ಇರೋದು ಖಗೋಳ ವಿಜ್ಞಾನ. ಖಗೋಳ ವಿಜ್ಞಾನ. ಎರಡನೇ ಖಗೋಳ ವಿಜ್ಞಾನ. ಏನು ಖಗೋಳ ವಿಜ್ಞಾನ ಅಂದ್ರೆ? ವೆರಿ ಗುಡ್, ಆಸ್ಟ್ರೋನಮಿ ಅಂತೀವಲ್ಲ, ಅದ್ರ ಬಗ್ಗೆ ಅಧ್ಯಯನ ಮಾಡುವಂತಹ ಖಗೋಳ ವಿಜ್ಞಾನಿಗಳನ್ನೇ ನಾವು ಆಸ್ಟ್ರೋನಾಟ್ಸ್ ಅಂತ ಕರಿತೀವಿ. ನಕ್ಷತ್ರ ಮತ್ತು ಗ್ರಹಗಳ ಬಗ್ಗೆ ಕಲಿಯುವಂತಹ ವಿಜ್ಞಾನ ಇದು ಖಗೋಳ ವಿಜ್ಞಾನ ಅಂತ ಹೇಳಿದ್ರೆ. ಖಗೋಳ ವಿಜ್ಞಾನ. ನೋಟ್ ಮಾಡ್ಕೊಂಡ್ರ? ಖಗೋಳ ವಿಜ್ಞಾನ. ಎರಡನೆಯ ಪದ ನಕ್ಷತ್ರ ಪುಂಜ. ನಕ್ಷತ್ರ ಪುಂಜ ಅಂದ್ರೆ ಕಾನ್ಸ್ಟಲೇಷನ್ಸ್ ಅಂತೀವಲ್ಲ, ಅದು ನಕ್ಷತ್ರ ಪುಂಜ ಅಂದ್ರೆ. ನಕ್ಷತ್ರ ಪುಂಜ. ನಕ್ಷತ್ರ ಪುಂಜ. ನೆಕ್ಸ್ಟ್, ಮೂರನೆಯ ಪದ ನೈಸರ್ಗಿಕ ಉಪಗ್ರಹ. ಬಿಫೋರ್ ದಟ್, ನಕ್ಷತ್ರ ಪುಂಜ ಅಂದ್ರೆ ಏನು? ನಕ್ಷತ್ರಗಳು ಸೇರಿ ಮಾಡುವಂತಹ ನಿರ್ದಿಷ್ಟವಾದಂತಹ ಆಕೃತಿಯನ್ನ ನಕ್ಷತ್ರ ಪುಂಜ ಅಂತ ಕರಿತೀವಿ. ನೆಕ್ಸ್ಟ್, ಮೂರನೆಯ ಪದ ನೈಸರ್ಗಿಕ ಉಪಗ್ರಹ ಅಂದ್ರೆ ನ್ಯಾಚುರಲ್ ಸ್ಯಾಟಲೈಟ್. ಅಂದ್ರೆ ಏನು? ಗ್ರಹಗಳ ಸುತ್ತುವಂತಹ ನೈಸರ್ಗಿಕ ಕಾಯ ಅಂದ್ರೆ ಇಲ್ಲಿ ಆಬ್ಜೆಕ್ಟ್. ನಮ್ಗೆ ಇರುವಂತಹ ನ್ಯಾಚುರಲ್ ಸ್ಯಾಟಲೈಟ್, ನಮ್ಗೆ ಗೊತ್ತಿರುವಂತಹ ನ್ಯಾಚುರಲ್ ಸ್ಯಾಟಲೈಟ್ ಯಾವುದು? ಚಂದ್ರ. ವೆರಿ ಗುಡ್. ಸೊ ನೋಟ್ ಮಾಡ್ಕೊಳ್ಳಿ ವರ್ಡ್ ನೈಸರ್ಗಿಕ ಉಪಗ್ರಹ. ನೈಸರ್ಗಿಕ ಉಪಗ್ರಹ. ನೋಟ್ ಮಾಡ್ಕೊಂಡ್ರಾ? ನೈಸರ್ಗಿಕ ಉಪಗ್ರಹ. ನೆಕ್ಸ್ಟ್, ನಾಲ್ಕನೆಯ ಪದ
ಪರಿಭ್ರಮಣ ಪಥ. ಪರಿಭ್ರಮಣ ಪಥ. ನಾಲ್ಕನೆಯ ಪದ ಪರಿಭ್ರಮಣ ಪಥ. ನಾಲ್ಕನೆಯ ಪದ ಪರಿಭ್ರಮಣ ರಥ. ರಥ, ವ್ರತ ಅಲ್ಲ, ರಥ. ಪರಿಭ್ರಮಣ ಪಥ, ಆರ್ಬಿಟ್ ಹಂಗಂದ್ರೆ ಗ್ರಹಗಳು ಸೂರ್ಯನ ಸುತ್ತ ಸುತ್ತುವ ನಿರ್ದಿಷ್ಟವಾದಂತಹ ಹಾದಿ, ಪರಿಭ್ರಮಣ ಪಥ. ನೆಕ್ಸ್ಟ್ ಐದನೆಯ ಪದ ಗುರುತ್ವಾಕರ್ಷಣೆ. ಐದನೆಯ ಪದ ಗುರುತ್ವಾಕರ್ಷಣೆ. ಗುರುತ್ವಾಕರ್ಷಣೆ ಅಂದ್ರೆ ಗ್ರಾವಿಟಿ. ಕಾಯಗಳನ್ನು ತನ್ನತ್ತ ಸೆಳೆಯುವ ಭೂಮಿಯ ಅಥವಾ ಇತರ ದೊಡ್ಡ ಕಾಯಗಳ ಶಕ್ತಿಯನ್ನ ನಾವು ಗುರುತ್ವಾಕರ್ಷಣೆ ಅಥವಾ ಗ್ರಾವಿಟಿ ಅಂತ ಹೇಳ್ತೀವಿ. ಈ 5 ಪದಗಳನ್ನ ನೀಡುವ ಮೂಲಕ, ಹೇಳುವ ಮೂಲಕ ನಾವು ನಮ್ಮ ಈ ಒಂದು ಭೂಮಿಯಿಂದ ಆಚೆಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಉಕ್ತ ಲೇಖನವನ್ನ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಈಗ ನೆಕ್ಸ್ಟ್ ಬಂದು ಸಮರಿಯ ನೋಟ್ಗಳ ಕಡೆಗೆ, ಸಾರಾಂಶದ ಕಡೆಗೆ ನಾವು ಸ್ವಲ್ಪ ಗಮನವನ್ನ ಹರಿಸೋಣ. ರಿಕ್ವೆಸ್ಟ್ ಆಲ್ ಆಫ್ ಯು ಟು ಓಪನ್ ಯೋರ್ ಬುಕ್. ಓಪನ್ ಮಾಡಿದ್ರ? ಈಗ ನಾನು ನನ್ನ ಸ್ಕ್ರೀನ್ ಅನ್ನ ನಿಮ್ಗೆ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ ಮಕ್ಳೇ ನನ್ನ ಸ್ಕ್ರೀನ್? ಈಗ ಭೂಮಿಯಿಂದ ಆಚೆಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಮರಿ ನೋಟ್ ಇದಾಗಿರುತ್ತೆ. ಈ ಒಂದು ಅಧ್ಯಾಯ ಅಥವಾ ಪಾಠದಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಭೂಮಿಯ ಆಚೆಗಿನ ವಿಶಾಲವಾದಂತಹ ವಿಶ್ವದ ಬಗ್ಗೆ ತಿಳಿಸಿಕೊಡ್ತೇವೆ. ನಾವೆಲ್ಲ ತುಂಬಾ ಚಿಕ್ಕ ಮಕ್ಕಳಿದ್ದಾಗ ಆಕಾಶದ ಮೇಲೆ ದೇವ್ರುಗಳು ಕೂತಿರ್ತಾರೆ, ಅಥವಾ ಪಾತಾಳದಲ್ಲಿ ಹಾವುಗಳಿರುತ್ತೆ, ಹೀಗೆ ಏನೇನೋ ಧನಾತ್ಮಕವಾದಂತಹ ಒಂದು ಜೀವನದಲ್ಲಿ ಬದುಕ್ತಾ ಇದ್ವಿ. ಆದ್ರೆ ವಿಜ್ಞಾನ ಇದರ ಮೇಲೆ ಬೆಳಕು ಚೆಲ್ದಾಗ ಭೂಮಿಯಿಂದ ಆಚೆಗೂ ಕೂಡ ಒಂದು ವಿಶ್ವ ಇದೆ, ಅದನ್ನ ನಾವು ಬಾಹ್ಯಾಕಾಶ ಅಂತ ಕರಿತೀವಿ ಅಂತ. ಅದ್ರ ಬಗ್ಗೆ ಎಲ್ಲ ನಮ್ಗೆ ತಿಳಿಲಿಕ್ಕೆ ಶುರು ಆಯ್ತು. ಸ್ಪೇಸ್, ಅರ್ಥ ಆಯ್ತಾ? ಈಗ ಮೊದಲನೇದಾಗಿ ಆಕಾಶದ ವೀಕ್ಷಣೆ. ಯಾರಿಗೆಲ್ಲ ಆಕಾಶವನ್ನ ನೋಡ್ಲಿಕ್ಕೆ ಇಷ್ಟ ಇರುತ್ತೆ ನೋಡಿ? ರಾತ್ರಿ ಹೊತ್ತಲ್ಲಿ ನಕ್ಷತ್ರಗಳಿಂದ ಕೂಡಿರುವಂತಹ ಆಕಾಶ ನೋಡೋದೇ ಒಂದ್ ರೀತಿ ನೆಮ್ಮದಿ ಆಗಿರುವಂತಹ ಕೆಲಸ ಅಲ್ವಾ? ರಾತ್ರಿಯ ಆಕಾಶದಲ್ಲಿ ನಾವು ಕಾಣುವ ನಕ್ಷತ್ರಗಳು, ಗ್ರಹಗಳು ಮತ್ತು ಚಂದ್ರನ ಬಗ್ಗೆ ಈ ಒಂದು ಪಾಠ ನಮ್ಗೆ ವಿವರಿಸ್ತಾ ಹೋಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಚಂದ್ರ. ಚಂದ್ರನ ಹಂತಗಳು. ಸಾಮಾನ್ಯವಾಗಿ ನಾವು ನೋಡಿರ್ಬಹುದು, ಚಂದ್ರ ಕೆಲವೊಂದ್ಸಲ ಅರ್ಧ ಚಂದ್ರ ಆಗಿರ್ತಾನೆ, ಮುಕ್ಕಾಲ್ವಾಸಿ ಇರ್ತಾನೆ, ಪೂರ್ಣ ಚಂದ್ರ ಆಗಿರ್ತಾನೆ, ಕೆಲವೊಂದ್ಸಲ ಕಾಣಿಸದೇ ಇಲ್ಲ. ಚಂದ್ರ ಕಾಣಿಸ್ದೇ ಇರುವಂತಹ ಪ್ರಕ್ರಿಯೆನ ಏನಂತೀವಿ ನಾವು? ಅಮಾವಾಸ್ಯೆ ಅಲ್ವಾ? ದೇರ್ ಇಸ್ ನೋ ಮೂನ್. ಅದೇ ರೀತಿ ಸಂಪೂರ್ಣವಾಗಿ ಕಾಣುವಂತಹ ಚಂದ್ರನನ್ನ ಏನಂತ ಹೇಳ್ತೀವಿ? ಹುಣ್ಣಿಮೆ, ಫುಲ್ ಮೂನ್ ಅಂತ ಕರಿತೀವಿ. ಹೌದಾ? ಸೊ ಈ ಒಂದು ಚಂದ್ರನ ಬಗ್ಗೆ ತಿಳ್ಕೊಂತ ಹೋಗೋಣ. ಚಂದ್ರನು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಇಟ್ ಇಸ್ ದ ಒನ್ ಅಂಡ್ ಒನ್ಲಿ ನ್ಯಾಚುರಲ್ ಸ್ಯಾಟಲೈಟ್ ದಟ್ ವಿ ಹ್ಯಾವ್. ಭೂಮಿಯ ಸುತ್ತ ಸುತ್ತುವಾಗ ಚಂದ್ರನ ಆಕಾರದಲ್ಲಿ ಉಂಟಾಗುವ ಬದಲಾವಣೆಗಳನ್ನ ಚಂದ್ರನ ಹಂತಗಳು, ದ ಸ್ಟೇಜಸ್ ಆಫ್ ಮೂನ್ ಅಂತ ಕರಿತೀವಿ. ಭೂಮಿ ಸುತ್ತ ಸುತ್ತಬೇಕಾದ್ರೆ ಆಗುವಂತಹ ಬದಲಾವಣೆಯನ್ನ. ನೆಕ್ಸ್ಟ್ ಬಂದು ಸೌರವ್ಯೂಹ. ಸೌರವ್ಯೂಹ ಅಂದ್ರೆ ವೆರಿ ಗುಡ್, ಸೋಲಾರ್ ಸಿಸ್ಟಮ್ ಅನ್ನೋಂಥ ಅರ್ಥ ಬರುತ್ತೆ. ಸೌರವ್ಯೂಹ ಅಂದ್ರೆ ಸೋಲಾರ್ ಸಿಸ್ಟಮ್ ಅನ್ನೋಂಥ ಅರ್ಥ ಬರುತ್ತೆ. ಸೊ ಸೌರವ್ಯೂಹದ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ಈ ರೀತಿಯಾಗಿರುತ್ತೆ. ಸೂರ್ಯ, ತದನಂತರ ಇಲ್ಲಿ ನೀವು ಕಾಣಬಹುದು ಮರ್ಕ್ಯುರಿ ಇರುತ್ತೆ, ಪಾದರಸ ಅಂತ ನಾವು ಕರಿತೀವಿ. ಆ ನಂತರ ನಮ್ಗೆ ಮಾರ್ಸ್, ಮಂಗಳ ಗ್ರಹ, ಭೂಮಿ, ಅರ್ಥ ಆದ್ಮೇಲೆ ನಮ್ಗೆ ಯಾವ ಗ್ರಹ ಕಾಣುತ್ತಿಲ್ಲಿ? ನಮ್ಮ ವಾರ ದಿನಗಳನ್ನ ನೆನ್ಸ್ಕೊಂಡ್ರೆ ಆಯ್ತು, ಬುಧ ಗ್ರಹ. ವೆರಿ ಗುಡ್, ಬುಧ ಗ್ರಹ ಕಾಣುತ್ತೆ. ಅದಾದ ನಂತರ ಜುಪಿಟರ್, ಅತಿ ದೊಡ್ಡದಾದಂತಹ ಗ್ರಹ, ಗುರು ಗ್ರಹ ಜುಪಿಟರ್ ಕಾಣುತ್ತೆ. ಶನಿ ಗ್ರಹ, ಸ್ಯಾಟ್ರನ್.
ಯುರಾನಿಯಸ್, ನೆಪ್ಟ್ಯೂನ್, ಪ್ಲೂಟೋ ಅನ್ನೋಂತಹ ಗ್ರಹಗಳಿರುತ್ತೆ. ಕೆಲವೊಂದ್ ಕಡೆ ಪ್ಲೂಟೋ ಇಲ್ಲ ಅಂತ ಅಂದ್ಬಿಟ್ಟು ವಾದ ಮಾಡ್ತಾರೆ. ಕೆಲವೊಂದ್ ಕಡೆ ಇಷ್ಟೇ ಗ್ರಹಗಳಿದೆ ಅಂತ ಹೇಳ್ತಾರೆ. ಸೂರ್ಯನನ್ನು ಸಹ ಗ್ರಹ ಅಂತ ಕನ್ಸಿಡರ್ ಮಾಡಿ 1, 2, 3, 4, 5, 6, 7, 8, 9 ಗ್ರಹಗಳಿದೆ ಅಂತ ಕರೀತಾರೆ. ಕೆಲವೊಂದ್ ಕಡೆ ಸೂರ್ಯನ ಬಿಟ್ಟು ಈ ಪ್ಲೂಟೋ ಗ್ರಹವನ್ನ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಓಕೆ, ಇದಕ್ಕೆ ನಾವು ಚಿಕ್ಕವರಿದ್ದಾಗ ಒಂದು ಪದ್ಯ ರೀತಿ ಮೈ ವೆರಿ ಇಂಟೆಲಿಜೆಂಟ್ ಮದರ್ ಟೋಲ್ಡ್ ಅಸ್ ಅಬೌಟ್ ದ 9 ಪ್ಲಾನೆಟ್ಸ್ ಅಂತ ಅನ್ಬಿಟ್ಟು ಅಲ್ವಾ. ಸೊ ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟ್ರನ್, ಆನಂತರ ಯುರಾನಿಯಸ್, ನೆಪ್ಟ್ಯೂನ್ ಈ ರೀತಿಯಾಗಿ ಸಾಕ್ತಾ ಹೋಗುತ್ತೆ. ಸೊ ಈ ಬಾಹ್ಯಾಕಾಶದ ಸೂರ್ಯನ ಸೌರವ್ಯೂಹದ ಕೇಂದ್ರವಾಗಿತ್ತು. 8 ಗ್ರಹಗಳು ಅದರ ಸುತ್ತ ನಿರ್ದಿಷ್ಟ ಪಥದಲ್ಲಿ ಸಾಗುತ್ತೆ. ಗ್ರಹಗಳಾದಂತಹ ಬುಧ, ಮರ್ಕ್ಯುರಿ, ಶುಕ್ರ, ವೀನಸ್, ಭೂಮಿ, ಅರ್ತ್, ಮಂಗಳ, ಮಾರ್ಸ್, ಗುರು, ಜುಪಿಟರ್, ಶನಿ, ಸ್ಯಾಟ್ರನ್, ಯುರೇನಸ್ ಮತ್ತು ನೆಪ್ಚೂನ್ ಗಳ ಇಲ್ಲಿ ಮಾಹಿತಿ ನಾವು ನೋಡಬಹುದು. ಓಕೆ, ನನ್ ಜೊತೆ ಹೇಳ್ತೀರಾ ಒಂದ್ಸಲ ಎಲ್ಲರಿಗೂ. ಏನಿದು? ಸೂರ್ಯ ಗ್ರಹ, ಸನ್, ಬುಧ, ಮರ್ಕ್ಯುರಿ, ನೆಕ್ಸ್ಟ್ ಬುಧ, ಮರ್ಕ್ಯುರಿ ಅದಾದ ನಂತರ ಯಾವ್ದಿದೆ? ಶುಕ್ರ, ವೀನಸ್, ಅರ್ತ್, ಭೂಮಿ, ಮಾರ್ಸ್, ಮಂಗಳ, ಜುಪಿಟರ್, ಗುರು, ಸ್ಯಾಟ್ರನ್, ಶನಿ, ಯುರಾನಿಯಸ್, ನೆಪ್ಟ್ಯೂನ್ ಇದಿಷ್ಟು ಗ್ರಹಗಳು. ಸೊ ಪದ್ಯ ಯಾವ ರೀತಿ ಬರುತ್ತೆ? ಮೈ ವೆರಿ ಎಜುಕೇಟೆಡ್ ಮದರ್ ಜಸ್ಟ್ ಟೋಲ್ಡ್ ಅಸ್ ಅಬೌಟ್ ದ 9 ಪ್ಲಾನೆಟ್ಸ್ ಅನ್ನೋ ರೀತಿ ಬರುತ್ತೆ. ನೆಕ್ಸ್ಟ್, ನಕ್ಷತ್ರ ಪುಂಜಗಳು. ನಕ್ಷತ್ರ ಪುಂಜಗಳು ಅಂದ್ರೆ ಮೇಡಮ್ ಡಿಕ್ಟೇಷನ್ ಅಲ್ಲಿ ಹೇಳಿದ್ರಿ, ಕಾನ್ಸ್ಟಲೇಷನ್ ಅಂತ ಹೇಳಬಹುದು. ಅಂದ್ರೆ ನಕ್ಷತ್ರಗಳಿಂದ ರಚಿತವಾದಂತಹ ವಿನ್ಯಾಸಗಳನ್ನ ನಾವಿಲ್ಲಿ ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ, ಆಕಾಶದಲ್ಲಿ ನಕ್ಷತ್ರಗಳು ಗುಂಪಾಗಿ ಒಂದು ವಿಶಿಷ್ಟ ಆಕೃತಿಯನ್ನ ರೂಪಿಸುತ್ತೆ. ಇವುಗಳನ್ನ ನಕ್ಷತ್ರ ಪುಂಜಗಳು ಅಂತ ಕರೆಯಲಾಗುತ್ತೆ. ಉದಾಹರಣೆಗೆ ಸಪ್ತರ್ಷಿ ಮಂಡಲ. ನೋಟ್ ಮಾಡ್ಕೊಳ್ಳಿ, ಸಪ್ತರ್ಷಿ ಮಂಡಲ. ನೆಕ್ಸ್ಟ್, ಈ ಪಾಠದಲ್ಲಿ ಕಲಿಯುವಂತಹ ಮತ್ತೊಂದು ವಿಶೇಷವಾದಂತಹ ವಿಷಯ ಅಂದ್ರೆ ಬಾಹ್ಯಾಕಾಶ ಸಂಶೋಧನೆ. ಬಾಹ್ಯಾಕಾಶ ಆಕಾಶಕ್ಕೂ ಹೊರಗಡೆ ಇರುವಂತಹದ್ದು, ಸ್ಪೇಸ್ ಅಂತೀವಲ್ವಾ, ಅದರ ಒಂದು ಸಂಶೋಧನೆ. ಇದಕ್ಕೆ ಇರುವಂತಹ ಘಟಕ ಇಸ್ರೋ. ಇಸ್ರೋ ಅಂದ್ರೆ ಏನ್ ಮಕ್ಳೆ? ವೆರಿ ಗುಡ್, ದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ನೋಟ್ ಮಾಡ್ಕೊಬಹುದು. ಏನ್ ಇಸ್ರೋ ಅಂದ್ರೆ? ದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಓಕೆ, ಹಾಗಂದ್ರೆ ಏನು ಮೇಡಮ್? ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಭಾರತದ ಪ್ರಮುಖ ಬಾಹ್ಯಾಕಾಶ ಸಂಸ್ಥೆ ಇದಾಗಿತ್ತು. 1969ರಿಂದ ಇಯರ್ 1969 ಸ್ಥಾಪನೆ ಆಗುತ್ತೆ. ಇದರ ಪ್ರಧಾನ ಕಚೇರಿ ನಮ್ಮ ಬೆಂಗಳೂರಿನಲ್ಲಿದೆ. ಇಸ್ರೋ ಬಾಹ್ಯಾಕಾಶ ತಂತ್ರಜ್ಞಾನದ ಮೂಲಕ ರಾಷ್ಟ್ರದ ಅಭಿವೃದ್ಧಿ, ಹವಾಮಾನ ಮುನ್ಸೂಚನೆ, ಸಂವಹನ ಮತ್ತು ದೂರ ಸಂವೇದಿ ಉಪಗ್ರಹಗಳ ಉಡಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಇಸ್ರೋ ಏನಿದೆ ಅಲ್ವಾ, ಅದು ವಿಕ್ರಮ್ ಸಾರಾಭಾಯ್ ಅವರೊಬ್ರು ವಿಜ್ಞಾನಿ. ವಿಕ್ರಮ್ ಸಾರಾಭಾಯ್ ಅವರ ಒಂದು ನೇತೃತ್ವದಲ್ಲಿ ಇದು ಉಂಟಾಯ್ತು, ಇದು ನಿರ್ಮಾಣವಾಯ್ತು. ಬಾಹ್ಯಾಕಾಶ ತಂತ್ರಜ್ಞಾನದ ಮೂಲಕ ರಾಷ್ಟ್ರದ ಅಭಿವೃದ್ಧಿಗೆ ಇದು ಕಾರಣವಾಗ್ತಾ ಬರುತ್ತೆ. ಸೊ ಇದರ ಒಂದು ಪ್ರಮುಖ ಉಡಾವಣಾ ಕೇಂದ್ರ ಇರೋದು ಎಲ್ಲಿ? ಶ್ರೀಹರಿಕೋಟ. ವೆರಿ ಗುಡ್, ಶ್ರೀಹರಿಕೋಟದಲ್ಲಿ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ. ಈಗ ಪ್ರಸ್ತುತ ಈ ಒಂದು ಇಸ್ರೋದ ಅಧ್ಯಕ್ಷರಾಗಿರೋದು ಎಸ್ ಸೋಮನಾಥ್ ರವರು.
ಇದಿಷ್ಟು ಇಸ್ರೋ ಬಗ್ಗೆ ನಾವು ನಿಮ್ಗೆ ನೀಡಿರುವಂತಹ ಕಿರು ಮಾಹಿತಿ. ಸೊ ಇಂತಹ ಮಾನವನು ಬಾಹ್ಯಾಕಾಶಕ್ಕೆ ಕಳುಹಿಸಿದ ಕೃತಕ ಉಪಗ್ರಹಗಳು ಮತ್ತು ಭಾರತದ ಹೆಮ್ಮೆಯ ಸಂಸ್ಥೆಯಾದಂತಹ ಇಸ್ರೋದ ಸಾಧನೆಗಳ ಬಗ್ಗೆಯೂ ಈ ಅಧ್ಯಾಯ ಬೆಳಕು ಚೆಲ್ಲುತ್ತಾ ಹೋಗುತ್ತೆ. ಇದಿಷ್ಟು ಈ ಒಂದು ಅಧ್ಯಾಯದಲ್ಲಿರುವಂತಹ ಟಿಪ್ಪಣಿ ಅಥವಾ ಸಾರಾಂಶ ಅಂತ ಹೇಳಬಹುದು. ಮುಖ್ಯವಾಗಿ ಆಕಾಶದ ವೀಕ್ಷಣೆ, ಚಂದ್ರ, ಗ್ರಹಗಳು, ನಕ್ಷತ್ರಗಳು ಮತ್ತು ಗ್ಯಾಲಕ್ಸಿಗಳಂತಹ ಬಾಹ್ಯಾಕಾಶ ಕಾಯಗಳನ್ನ ವೀಕ್ಷಿಸುವ ಒಂದು ಆಕರ್ಷಕ ವಿಜ್ಞಾನ ಮತ್ತು ಹವ್ಯಾಸವಾಗಿರುತ್ತೆ. ಸೊ ಇದಕ್ಕೆ ರೀಜನಲ್ ಸೈನ್ಸ್ ಸೆಂಟರ್ ಅಂತ ಭೋಪಾಲ್ ನಲ್ಲಿ ಇದೆ. ಅಲ್ಲಿ ಟೆಲಿಸ್ಕೋಪ್ ಮೂಲಕ ನಾವು ವೀಕ್ಷಿಸಬಹುದು ಬಾಹ್ಯಾಕಾಶದ ವಸ್ತುಗಳನ್ನ. ಅದೇ ರೀತಿ ಚಂದ್ರ ಭೂಮಿಯ ಸುತ್ತುತ್ತಾನೆ ಅಂತ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ. ದ ಮೂನ್ ರಿವಾಲ್ವ್ಸ್ ಅರೌಂಡ್ ದ ಅರ್ತ್ ಅಂಡ್ ವಿ ಕಾಲ್ ಇಟ್ ಆಸ್ ಮೂನ್ ಪಾತ್. ಚಂದ್ರನ ಪಥಗಳು ಅಥವಾ ಹಂತಗಳು ಅಥವಾ ಲೂನಾರ್ ಫೇಸಸ್ ಅಂತ ಕರಿತೀವಿ. ಏನಂತೀವಿ ಇದಕ್ಕೆ? ಲೂನಾರ್ ಫೇಸಸ್. ಸೊ ಚಂದ್ರನು ಭೂಮಿಯನ್ನ ಸುತ್ತುತ್ತಿರ್ಬೇಕಾದ್ರೆ ಸೂರ್ಯನ ಬೆಳಕಿನಿಂದ ಪ್ರಕಾಶಮಾನವಾಗಿ ಕಾಣುವ ಅವನ ಆಕಾರದ ಬದಲಾವಣೆಯನ್ನ ಚಂದ್ರನ ಹಂತಗಳು ಅಥವಾ ಲೂನಾರ್ ಫೇಸಸ್ ಅಂತ ಕರಿತೀವಿ. ಇದು ಸುಮಾರು 29.5 ದಿನಗಳ ಚಕ್ರವಾಗಿದೆ. 29.5 ಡೇಸ್ ಸೈಕಲ್ ಆಗಿದೆ. ಅಮಾವಾಸ್ಯೆಯ ಕತ್ತಲೆಯಿಂದ ಹುಣ್ಣಿಮೆಯ ಸಂಪೂರ್ಣ ಬೆಳಕಿನವರೆಗೆ ಮತ್ತು ಮತ್ತೆ ಅಮಾವಾಸ್ಯೆಗೆ ಮರಳುವ 8 ಪ್ರಮುಖ ಹಂತಗಳನ್ನ ಒಳಗೊಂಡಿರುತ್ತೆ. ಅಮಾವಾಸ್ಯೆಯನ್ನು ನಾವು ನ್ಯೂ ಮೂನ್ ಅಂತ ಕರಿತೀವಿ. ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಇರ್ತಾನೆ. ಬೆಳಕಿನ ಭಾಗವು ಭೂಮಿಗೆ ಕಾಣಿಸೋದಿಲ್ಲ. ವ್ಯಾಕ್ಸಿಂಗ್ ಕ್ರೆಸೆಂಟ್ ಅಂತೀವಿ. ಅಮಾವಾಸ್ಯೆಯ ನಂತರ ಕಾಣಿಸಿಕೊಳ್ಳುವಂತಹ ಸಣ್ಣ ದೋಣಿಯ ಆಕಾರದ ಬೆಳಕು. ಯು ಕ್ಯಾನ್ ಸಿ ದ ಬೋಟ್ ಲೈಕ್ ಸ್ಟ್ರಕ್ಚರ್ ಹಿಯರ್ ಅಲ್ವಾ. ಇದನ್ನ ನಾವೇನಂತ ಕರಿತೀವಿ? ವ್ಯಾಕ್ಸಿಂಗ್ ಕ್ರೆಸೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಮೊದಲ ತ್ರೈಮಾಸಿಕ ಫಸ್ಟ್ ಕ್ವಾರ್ಟರ್ ಚಂದ್ರನ ಅರ್ಧ ಭಾಗವು ಬೆಳಕಾಗಿ ಕಾಣೋದ್ನ ವ್ಯಾಕ್ಸಿಂಗ್ ಗಿಬೋಸ್. ಅರ್ಧಕ್ಕಿಂತ ಹೆಚ್ಚು ಆದ್ರೆ ಪೂರ್ಣವಾಗಿ ಬೆಳಗದ ಚಂದ್ರನ. ಸೊ ವ್ಯಾಕ್ಸಿಂಗ್ ಗಿಬೋಸ್ ಮುಕ್ಕಾಲ್ ಭಾಗ ಕಾಣುವಂಥದ್ನ. ಅದೇ ರೀತಿ ಫುಲ್ ಮೂನ್, ಚಂದ್ರನ ಸಂಪೂರ್ಣ ಮುಖವು ಸೂರ್ಯನ ಬೆಳಕಿನಿಂದ ನಮ್ಗೆ ಗೋಚರ ಆಗೋದ್ನ ಫುಲ್ ಮೂನ್ ಅಂತೀವಿ. ಮತ್ತೆ ವ್ಯಾಕ್ಸಿಂಗ್ ಗಿಬ್ಬಸ್ ತರನೇ ವೇನಿಂಗ್ ಗಿಬೋಸ್ ಅಂತ ಬರ್ತದೆ, ಅಂದ್ರೆ ಕ್ಷೀಣಿಸುವ ಗಿಬ್ಬಸ್ ಅಂತ. ಹುಣ್ಣಿಮೆಯ ನಂತರ ಬೆಳಕಿನ ಭಾಗವು ಕಡಿಮೆ ಆಗ್ಲಿಕ್ಕೆ ಆರಂಭವಾಗ್ತಾ ಹೋಗುತ್ತೆ. ವಿ ಕಾಲ್ ಇಟ್ ಕ್ಷೀಣಿಸುವ ಗಿಬ್ಬಸ್ ಅಥವಾ ವೇನಿಂಗ್ ಗಿಬೋಸ್. ನೆಕ್ಸ್ಟ್ ಮೂರನೆಯ ಅಥವಾ ಕೊನೆಯ ತ್ರೈಮಾಸಿಕ, ಥರ್ಡ್ ಆರ್ ಲಾಸ್ಟ್ ಕ್ವಾರ್ಟರ್, ಚಂದ್ರನ ಉಳಿದ ಅರ್ಧ ಭಾಗವು ಬೆಳಕಾಗಿ ಕಾಣುತ್ತೆ. 8ನೇದು ಕ್ಷೀಣಿಸುವ ಅರ್ಧ ಚಂದ್ರ, ವೇನಿಂಗ್ ಕ್ರೆಸೆಂಟ್, ಅಮಾವಾಸ್ಯೆಗೆ ಮುನ್ನ ಕಾಣುವಂತಹ ಕೊನೆಯ ಸಣ್ಣ ಬೆಳಕು. ಸೊ ಇದಿಷ್ಟು ಚಂದ್ರನ ಕುರಿತಾಗಿ ನಮ್ಗೆ ಇದ್ದಂತಹ ಮಾಹಿತಿ. ನೆಕ್ಸ್ಟ್, ಸೌರಮಂಡಲ. ಸೌರವ್ಯೂಹವು ಸೂರ್ಯ ಮತ್ತು ಅದರ ಗುರುತ್ವಾಕರ್ಷಣೆಗೆ ಒಳಪಟ್ಟು ಸುತ್ತುವ 8 ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹಗಳು, ಧೂಮಕೇತುಗಳು, ಕಾಮೆಟ್ಸ್ ಮತ್ತು ಧೂಳಿನ ಕಣಗಳನ್ನ ಒಳಗೊಂಡ ವ್ಯವಸ್ಥೆಯಾಗಿದೆ. ಸುಮಾರು 4.6 ಶತಕೋಟಿ ವರ್ಷಗಳ ಹಿಂದೆ ರೂಪುಗೊಂಡ ಈ ವ್ಯವಸ್ಥೆಯಲ್ಲಿ ಕೇಂದ್ರದಲ್ಲಿ ಸೂರ್ಯನಿದ್ದು, ಅಂದ್ರೆ ಇನ್ ದ ಸೆಂಟ್ರಲ್ ಪಾರ್ಟ್ ವಿ ಕ್ಯಾನ್ ಸಿ ದ ಸನ್. ಇದು ಸೌರಮಂಡಲದ 99.8% ದ್ರವ್ಯರಾಶಿಯನ್ನ ಹೊಂದಿರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಸೂರ್ಯ ಸೌರವ್ಯೂಹದ ಮುಖ್ಯ ನಕ್ಷತ್ರ, ಶಕ್ತಿ ಮತ್ತು ಗುರುತ್ವಾಕರ್ಷಣೆಯ ಮೂಲ. ಸನ್ ಇಸ್ ಅ ಪ್ಲಾನೆಟ್. ಸೂರ್ಯ ಗ್ರಹನ? ಖಂಡಿತ ಅಲ್ಲ, ಸೂರ್ಯ ಒಂದು ನಕ್ಷತ್ರ. ಸನ್ ಇಸ್ ಅ ಸ್ಟಾರ್. ನೆಕ್ಸ್ಟ್, ಗ್ರಹಗಳು ಸೂರ್ಯನಿಂದ ದೂರದಲ್ಲಿ ಕ್ರಮವಾಗಿ ಬುಧ, ಮರ್ಕ್ಯುರಿ, ಶುಕ್ರ, ವೀನಸ್, ಭೂಮಿ, ಅರ್ತ್, ಮಂಗಳ, ಮಾರ್ಸ್, ಗುರು, ಜುಪಿಟರ್, ಶನಿ, ಸ್ಯಾಟ್ರನ್, ಯುರೇನಸ್ ಮತ್ತು ನೆಪ್ಟ್ಯೂನ್ ಗ್ರಹಗಳು ಇದೆ. ಸೊ ಮೊದಲು 4 ಆಂತರಿಕ ಗ್ರಹಗಳು ಬುಧ, ಶುಕ್ರ, ಭೂಮಿ, ಮಂಗಳ ಕಲ್ಲುಗಳಿಂದಾಗಿದ್ರೆ, ನಂತರದ 4 ಬಾಹ್ಯ ಗ್ರಹಗಳು ಗುರು, ಶನಿ, ಯುರೇನಸ್, ನೆಪ್ಟ್ಯೂನ್ ಅನಿಲ ಮತ್ತು ಮಂಜುಗಡ್ಡೆಯಿಂದ ಆಗಿದೆ. ಇದನ್ನ ಹೊರತುಪಡಿಸಿ ಇತರ ಕಾಯಗಳು ಅಂದ್ರೆ ಆಬ್ಜೆಕ್ಟ್ಸ್ ಗಳನ್ನ ನೋಡಬಹುದು. ಮಂಗಳ ಮತ್ತು ಗುರುಗ್ರಹ ನಡುವೆ ಕ್ಷುದ್ರ ಗ್ರಹಗಳ ಪಟ್ಟಿ, ಅದನ್ನ ನಾವು ಆಸ್ಟ್ರೋನಾಯ್ಡ್ ಬೆಲ್ಟ್ ಅಂತ ಕರಿತೀವಿ, ಇದೆ. ಹಾಗೂ ಸೌರವ್ಯೂಹದ ಅಂಚಿನಲ್ಲಿ ಧೂಮಕೇತುಗಳು ಇರುತ್ತೆ.
ಇನ್ನು ಇದರ ವಿಶೇಷತೆಗಳು. ಭೂಮಿಯು ಜೀವ ಸಂಕುಲವನ್ನ ಹೊಂದಿರುವ ಏಕೈಕ ಗ್ರಹವಾಗಿದೆ. ಗುರು ಗ್ರಹವು ಅತಿ ದೊಡ್ಡ ಗ್ರಹವಾಗಿದ್ದರೆ ಶನಿಯು ತನ್ನ ಉಂಗುರಗಳಿಗೆ ಪ್ರಸಿದ್ಧವಾಗಿದ್ದಾನೆ. ಅಂದ್ರೆ ಅವನ ಸುತ್ತ ಇರುವಂತಹ ಉಂಗುರದ ಆಕಾರ, ತಟ್ಟೆಯ ಆಕಾರಕ್ಕೆ ಅವನು ಪ್ರಸಿದ್ಧನಾಗಿದ್ದಾನೆ. ಸೊ ಇದಿಷ್ಟು ಗ್ರಹಗಳ ಬಗ್ಗೆ ನಮ್ಗೆ ಇರುವಂತಹ ಮಾಹಿತಿ, ಸೌರ ಗ್ರಹದ ಬಗ್ಗೆ ನಮ್ಗಿರುವಂತಹ ಮಾಹಿತಿ. ನೆಕ್ಸ್ಟ್ ಬಂದು ನಕ್ಷತ್ರ ಪುಂಜಗಳು ಅಥವಾ ಕಾನ್ಸ್ಟಲೇಷನ್. ಆಕಾಶದಲ್ಲಿ ನಿರ್ದಿಷ್ಟ ಆಕಾರಗಳನ್ನ ರೂಪಿಸುವ ನಕ್ಷತ್ರಗಳ ಗುಂಪು. ಭಾರತೀಯ ಜ್ಯೋತಿಷ್ಯದಲ್ಲಿ ಎಷ್ಟು ರಾಶಿಗಳಿದೆಯಪ್ಪ ಒಟ್ಟು? ಮೇಷ, ವೃಷಭ, ಮಿಥುನ, ಕರ್ಕಟಕ, ತುಲಾ, ಸಿಂಹ, ಮಕರ, ಧನಸ್ಸು. ನೆನ್ಪಿದ್ಯಾ? ಎಷ್ಟು ರಾಶಿಗಳಿದೆ? 12 ರಾಶಿಗಳಿದೆ ಮತ್ತು 27 ನಕ್ಷತ್ರಗಳಿದೆ. ಇವು ಸ್ವಯಂ ಪ್ರಕಾಶಮಾನವಾದ ನಕ್ಷತ್ರಗಳಿಂದ ಕೂಡಿರುತ್ತೆ. ನಕ್ಷತ್ರಗಳು ಅಂತರಾಧಾರ ಮೋಡಗಳಲ್ಲಿ ಗುರುತ್ವಾಕರ್ಷಣೆಯ ಅಸ್ಥಿರತೆಯಿಂದ ಉಂಟಾಗಿರುತ್ತೆ. ಅರ್ಥ ಆಯ್ತಾ? ಅಂಡಾಕಾರದ ಖಗೋಳ ವೃತ್ತದಲ್ಲಿ ಒಟ್ಟು 12 ರಾಶಿಗಳಿರುತ್ತೆ. ಈ ನಕ್ಷತ್ರಗಳು 360 ಡಿಗ್ರಿ ಖಗೋಳ ವೃತ್ತವನ್ನ 27 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಉದಾಹರಣೆಗೆ ಅಶ್ವಿನಿ, ಭರಣಿ, ಶ್ರವಣ, ಆರಿದ್ರ, ಮಕ ಈ ತರ. ಮತ್ತೆ ಈ ನಕ್ಷತ್ರಗಳು ಹೆಚ್ಚಿನ ಸಾಂದ್ರತೆ ಅಂದ್ರೆ ಡೆನ್ಸಿಟಿ, ಅನಿಲ ಮೋಡಗಳ ಕುಸಿತದಿಂದ ರೂಪುಗೊಳ್ಳುತ್ತೆ. ಇವುಗಳು ರಾತ್ರಿ ಆಕಾಶದಲ್ಲಿ ವಿವಿಧ ಆಕಾರದಲ್ಲಿ ನಮ್ಗೆ ಗೋಚರಿಸುತ್ತೆ. ಮೃಗಶಿರ, ಮಂಡಳ, ಸಪ್ತರ್ಷಿ ಮಂಡಲ ಇತ್ಯಾದಿ. ಓಕೆ, ಸೊ ಇನ್ನು ಬಾಹ್ಯಾಕಾಶದ ಸಂಶೋಧನೆಯ ಬಗ್ಗೆ ಸಹ ನಾವು ಮಾತಾಡ್ತಾ ಇದ್ವಿ. ಈ ಬಾಹ್ಯಾಕಾಶದ ಸಂಶೋಧನೆ ಏನಿದೆ, ಇವು ವಿಶ್ವ ಗ್ರಹಗಳು, ನಕ್ಷತ್ರಗಳು ಮತ್ತು ಭೂಮಿಯ ವಾತಾವರಣದಿಂದ ಆಚೆಗಿನ ವಸ್ತುಗಳನ್ನ ತಾಂತ್ರಿಕ ಸಾಧನಗಳ ಅಂದ್ರೆ ಉಪಗ್ರಹ, ರಾಕೆಟ್, ನೌಕೆ ಮೂಲಕ ಅಧ್ಯಯನ ಮಾಡುವ ವೈಜ್ಞಾನಿಕ ಪ್ರಕ್ರಿಯೆಯಾಗಿದೆ. ಇದು ವೈಜ್ಞಾನಿಕ ಜ್ಞಾನವನ್ನ ಹೆಚ್ಚಿಸುವುದರ ಜೊತೆಗೆ ಸಂವಹನ, ಹವಾಮಾನ ಮುನ್ಸೂಚನೆ, ವಸ್ತು ವಿಜ್ಞಾನ ಮತ್ತು ಜೀವಶಾಸ್ತ್ರದಂತಹ ಕ್ಷೇತ್ರಗಳಲ್ಲಿ ಭೂಮಿಯ ಮೇಲಿನ ಅನ್ವಯಿಕ ಪ್ರಯೋಜನಗಳನ್ನ ಒದಗಿಸುತ್ತೆ. ಇದಿಷ್ಟು ಈ ಪಾಠದಲ್ಲಿ ನಾವು ಕಂಡುಕೊಂಡಂತಹ ಮುಖ್ಯವಾದಂತಹ ಅಂಶಗಳು. ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಡು ಯು ಆಲ್ ಅಂಡರ್ಸ್ಟ್ಯಾಂಡ್? ವೆರಿ ಗುಡ್. ಈಗ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಸಿಮ್ಯುಲೇಷನ್, ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಿಮ್ಯುಲೇಷನ್ ಅನ್ನ ನೋಡೋಣ. ಈಗ ನಮ್ಮ ಕಣ್ಣಿಗೆ ಹೇಗೆ ವಿವಿಧ ರೀತಿಯಾದಂತಹ ಬಣ್ಣಗಳು ಕಾಣಿಸುತ್ತೆ ಅನ್ನೋದು ಈ ಸಿಮ್ಯುಲೇಷನ್ ಮೂಲಕ ನಾವು ಅರ್ಥೈಸ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಈಗ ನೋಡಿ, ಒಬ್ಬ ವ್ಯಕ್ತಿ ಈ ರೀತಿ ಆದ್ರೂ ನೋಡ್ಬೋದು, ಈ ರೀತಿ ಆದ್ರೂ ನೋಡ್ಬಹುದು. ಇಲ್ಲಿ ನಮ್ಮ ಕಣ್ಣಿನ ಸೆನ್ಸರಿ ಆರ್ಗನ್ ಅಂತ ನಾವು ಕಣ್ಣನ್ನ ಕರಿತೀವಿ. ಕಾರಣ ಏನಕ್ಕೆ? ಕಣ್ಣಲ್ಲಿ ಇರುವಂತಹ ನರಗಳು ಮೆದುಳಿಗೆ ಕನೆಕ್ಟ್ ಆಗಿರುತ್ತೆ. ಈ ರೀತಿಯಾಗಿ ಮೆದುಳಿಗೆ ಅದು ಕನೆಕ್ಟ್ ಆಗಿರುತ್ತೆ. ಸೊ ಕಣ್ಣಿನಿಂದ ಏನು ಬಣ್ಣಗಳನ್ನ ಗ್ರಹಿಸ್ತೀವಿ ಅದು ಡೈರೆಕ್ಟ್ ಆಗಿ ಮೆದುಳಿಗೆ ರವಾನೆ ಆಗುತ್ತೆ. ಈಗ ಉದಾಹರಣೆಗೆ ಇಲ್ಲಿ ಬಲ್ಪಿನ ಕಲರ್ಗಳನ್ನ ನಾವು ನೋಡ್ತಾ ಹೋಗಬಹುದು. ಇಲ್ಲ ಬಿಳಿ ಬಣ್ಣನ ನೋಡಬಹುದು. ಹಾಗೆ ಇದಕ್ಕೆ ಫಿಲ್ಟರ್ ಒಂದನ್ನ ಹಾಕಬಹುದು. ಸೊ ಬಿಳಿ ಬಣ್ಣ ಹಾಕಿದಾಗ ಫಿಲ್ಟರ್ ಮೂಲಕ ಅರಿಶಿನ ಬಣ್ಣ ಕಾಣುತ್ತೆ. ಅದೇ ಅರಿಶಿನ ಬಣ್ಣ ಹಾಕಿದಾಗ ಅರಿಶಿನ ಬಣ್ಣ ಕಾಣುತ್ತೆ. ಕೇಸರಿ ಹಾಕಿದಾಗ ಇಲ್ಲಿ ಸ್ಟಾಪ್ ಆಗುತ್ತೆ. ಕೇಸರಿ ಬಣ್ಣ ಅರಿಶಿನ ಬಣ್ಣದ ಫಿಲ್ಟರ್ ಇಂದ ಹೊರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಈ ಫಿಲ್ಟರ್ ಅಡ್ಡ ಬಂದಿದೆ. ಸೊ ಅದಕ್ಕೆ ನಾನು ಬೇರೆ ಬಣ್ಣಗಳು ಅಂದ್ರೆ ಅರಿಶಿನ ಬಣ್ಣದ ಫ್ಯಾಮಿಲಿಗೆ ಸೇರುವಂತಹ ಬಣ್ಣಗಳು ತಂದಾಗ ನಿಧಾನವಾಗಿ ತಿಳಿ ಕೇಸರಿ, ಗಾಢವಾದಂತಹ ಹಳದಿ, ತಿಳಿ ಹಳದಿ ಈ ರೀತಿ ತಂದಾಗ ಅದನ್ನ ನಮ್ಮ ಕಣ್ಣು ಗ್ರಹಿಸುತ್ತೆ. ಇವಾಗ ನಾನು ನೇರಳೆಯನ್ನ ತಂದಾಗ ಇದು ಗ್ರಹಿಸಲ್ಲ. ಆದ್ರೆ ನೀಲಿ ಬಣ್ಣವನ್ನ ಹತ್ರ ತಂದಾಗ ನೇರಳೆ ಬಣ್ಣ ಫ್ಯಾಮಿಲಿಯಲ್ಲಿ ಇರುವಂತಹ ಬಣ್ಣಗಳನ್ನ ನಮ್ಮ ಕಣ್ಣು ಗ್ರಹಿಸ್ಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ ಅಲ್ವಾ? ಸೊ ಈ ರೀತಿಯಾಗಿ ನೀವು ಪ್ರಯತ್ನ ಪಡಬಹುದು. ಹಸಿರು, ಈಗ ನಾನು ಈ ಫಿಲ್ಟರ್ನ ತೆಗೆದು ಹಾಕದಪ್ಪ, ಹಸಿರು ಬಣ್ಣವನ್ನ ನಮ್ಮ ಕಣ್ಣು ಗ್ರಹಿಸ್ತಾ ಇದೆ. ಅದೇ ಫಿಲ್ಟರ್ ಹಾಕಿದಾಗ ಇದಕ್ಕೂ ಸಂಬಂಧನೇ ಇಲ್ದಿರೋ ಬಣ್ಣ. ಅದೇ ಫಿಲ್ಟರ್ ಬಣ್ಣನ ನಾನು ಸ್ವಲ್ಪ ಹಸಿರು ಕಡೆಗೆ ತಗೊಂಬರಕ್ಕೆ ಹೋದಾಗ, ಹಸಿರು ಬಣ್ಣಕ್ಕೆ ತರಕ್ಕೆ ಹೋದಾಗ ನಿಧಾನವಾಗಿ ನಮ್ಮ ಕಣ್ಣು ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ತಿದೆ. ಹೌದಾ? ಸೊ ಈ ರೀತಿಯಾಗಿ ನಾವು ಬಣ್ಣಗಳನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ.
ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಹೀಗೆ ಬೇರೆ ಬೇರೆ ಬಣ್ಣಗಳನ್ನ ಕೂಡ ನಾವು ಟ್ರೈ ಮಾಡ್ತಾ ಹೋಗಬಹುದು, ಹೇಗೆ ನಮ್ಮ ಕಣ್ಣು ಅವುಗಳನ್ನ ಗ್ರಹಿಸ್ತಾ ಹೋಗುತ್ತೆ ಅನ್ನೋದ್ರ ಮೂಲಕ. ಈಗ ಇದು ಒಂದು ಬಣ್ಣದ ಕಥೆ ಆಯ್ತು. ಬೇರೆ ಬಣ್ಣಗಳಲ್ಲಿ ನಮ್ಮ ಈ ಒಂದು ಹೇಗೆ ನಮ್ಮ ಕಣ್ಣು ಕಂಡ್ಕೊಳ್ಳುತ್ತೆ, ಯಾರಿಗಾದ್ರೂ ಗೊತ್ತಿದ್ಯಾ? ಡಿಫ್ರೆಂಟ್ ಕಲರ್ಸ್ ಹೇಗೆ ಗೊತ್ತಾಗುತ್ತೆ? ಸೊ ಕ್ಯಾನ್ ಎನಿವನ್ ಟೆಲ್ ಮಿ ಹೇಗೆ ಬೇರೆ ಬೇರೆ ಬಣ್ಣಗಳು ಗೊತ್ತಾಗ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ? ಹೇಗೆ ಅಂದ್ರೆ, ಈಗ ಕೆಂಪು ಬಣ್ಣ, ಹೌದಾ? ಸೊ ಕೆಂಪು ಬಣ್ಣದ ಬೆಳಕು ಬಂದಾಗ ನಮ್ ಕಣ್ಣು ಯಾವ ಬಣ್ಣನ ಗ್ರಹಿಸ್ತಾ ಇದೆ? ಕೆಂಪು. ಹಸಿರು ಬಣ್ಣ, ಹಸಿರು ಬಣ್ಣದ ಬೆಳಕು ಬಂದಾಗ ನಮ್ಮ ಕಣ್ಣು ಯಾವ ಬಣ್ಣನ ಗ್ರಹಿಸ್ತಾ ಇದೆ? ಹಸಿರು, ಹೌದಾ? ಹಾಗೆ ನೀಲಿ ಬಣ್ಣ, ನೀಲಿ ಬಣ್ಣದ ಬೆಳಕು ಬಿದ್ದ ಕಣ್ಣು ಯಾವ ಬಣ್ಣನ ಗ್ರಹಿಸ್ತಾ ಇದೆ? ನೀಲಿ, ಹೌದಾ? ಈಗ ನಾನ್ ಎರಡು ಬಣ್ಣಗಳನ್ನ ಮಿಕ್ಸ್ ಮಾಡ್ತೀನಪ್ಪ, ಕೆಂಪು ಹಸಿರು. ಯಾವ ಬಣ್ಣ ಬಂತು? ಗಾಢವಾದಂತಹ ಹಳದಿ ಬಣ್ಣ. ಸ್ವಲ್ಪ ಕೆಂಪನ್ನು ಜಾಸ್ತಿ ಮಾಡ್ತೀನಿ, ಹಸಿರನ್ನ ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಯಾವ ಬಣ್ಣ? ಕೇಸರಿಯ ಬಣ್ಣ ಬಂದಿದೆ. ಉಲ್ಟಾ, ಹಸಿರನ್ನ ಜಾಸ್ತಿ ಮಾಡ್ತೀನಿ, ಕೆಂಪನ್ನ ಕಮ್ಮಿ ಮಾಡ್ತೀನಿ. ಯಾವ್ದ್ ಬಂತು? ತಿಳಿ ಹಸಿರು ಬಣ್ಣ. ಒಂದ್ ಸ್ವಲ್ಪ ಕೆಂಪನ್ನ ಜಾಸ್ತಿ ಮಾಡಿದಾಗ ಈ ತರ ತಿಳಿ ಹಸಿರು ಅಥವಾ ಗಿಣಿ ಹಸಿರಿನ ಬಣ್ಣ ನಮ್ಗೆ ಸಿಗ್ತಾ ಹೋಗುತ್ತೆ, ಹೌದಾ? ಈಗ ಹಸಿರನ್ನ ಸಂಪೂರ್ಣವಾಗಿ ಕಮ್ಮಿ ಮಾಡ್ತೀನಿ, ನೀಲಿನ ಸ್ವಲ್ಪ ಸೇರಿಸ್ತೀನಿ. ಯಾವ್ದು? ತಿಳಿ ನೇರಳೆ ಬಣ್ಣ. ನೀಲಿನ್ ಜಾಸ್ತಿ ಮಾಡ್ತೀನಿ, ಕೆಂಪನ್ನ ಕಮ್ಮಿ ಮಾಡ್ತೀನಿ. ಇವಾಗ ನೀಲಿಯ ಬಣ್ಣ ಬಂತು, ಹೌದಾ? ಕೆಂಪನ್ನ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ನೀಲಿನ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ಬೇರೆ ಬೇರೆ ಬಣ್ಣಗಳು ಬರ್ತಾ ಇದೆ. ಈಗ ಕೆಂಪನ್ನ ಕಮ್ಮಿ ಮಾಡ್ತೀನಿ, ನೀಲಿ ಜೊತೆಗೆ ಸ್ವಲ್ಪ ಹಸಿರನ್ನ ಮಿಶ್ರಣ ಮಾಡ್ತೀನಿ, ಈ ಬಣ್ಣ ಬರ್ತಾ ಇದೆ. ನೀಲಿಯ ಭಾಗವನ್ನ ಜಾಸ್ತಿ ಮಾಡ್ತೀನಿ, ಈ ಬಣ್ಣ ಬಂತು. ಹಸಿರಿನ ಜಾಗವನ್ನ ಜಾಸ್ತಿ ಮಾಡ್ತೀನಿ, ಈ ಬಣ್ಣ ಬಂತು, ಹೌದಾ? ಸೊ ಈ ರೀತಿಯಾಗಿ ಬಣ್ಣಗಳ ಬದಲಾವಣೆಯನ್ನ ನಾವು ಕಾಣ್ತಾ ಹೋಗ್ಬೋದು. ನಾವೆಲ್ಲ ಈ ಆರ್ಟ್ ಕ್ಲಾಸ್ ಅಲ್ಲಿ ಅಥವಾ ಡ್ರಾಯಿಂಗ್ ಕ್ಲಾಸ್ ಅಲ್ಲಿ ಅಥವಾ ಪೇಂಟಿಂಗ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾ ಹೋಗ್ತೀವಿ? ಎರಡು ಮೂರು ಬಣ್ಣಗಳನ್ನ ಮಿಶ್ರಣ ಮಾಡಿ ಹೊಸದೊಂದು ಬಣ್ಣವನ್ನ ಆವಿಷ್ಕಾರ ಮಾಡ್ತಾ ಹೋಗ್ತೀವಿ. ನಿಮ್ಗೆ ಗೊತ್ತಿರ್ಲಿ ಮಕ್ಳೇ, ನಮ್ಮ ಕಣ್ಣಿಗೆ ಕಾಣಿಸೋದು ಬರೀ ಮೂರೇ ಬಣ್ಣ: ಕೆಂಪು, ಹಸಿರು, ನೀಲಿ. ಮಿಕ್ಕಿರೋ ಬಣ್ಣಗಳು ಯಾವ್ದ್ಯಾವ್ದಿದಾವೆ? ಡಾರ್ಕ್ ಮೆರೂನ್, ಬ್ರೌನ್, ಯೆಲ್ಲೋ, ಈ ತರ ಬಣ್ಣಗಳು ಯಾವ್ದ್ಯಾವ್ದಿದಾವೆ ಅವು ಈ ಬಣ್ಣಗಳ ಮಿಶ್ರಣದಿಂದ ಸಾಧ್ಯವಾಗುವಂತಹದ್ದು. ಸೊ ಈ ಬಣ್ಣಗಳ ಮಿಶ್ರಣದಿಂದ ಉಂಟಾಗತ್ತೆ. ನಾನೀಗ ಈ ನೀಲಿಯಲ್ಲೇ ಸ್ವಲ್ಪ ಕೆಂಪನ್ನ ಬೆರೆಸಿದಾಗ ಬೇರೊಂದು ಬಣ್ಣ ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ನೀಲಿನ ಬಹಳ ಕಮ್ಮಿ ಮಾಡಿ ಕೆಂಪನ್ನ ಸ್ವಲ್ಪ ಜಾಸ್ತಿ ಮಾಡಿದಾಗ ಈ ಬಣ್ಣ ಬರುತ್ತೆ, ಇನ್ನು ಜಾಸ್ತಿ ಮಾಡಿದಾಗ ಈ ರೀತಿಯಾದಂತಹ ಬಣ್ಣ ಬರುತ್ತೆ. ಸ್ವಲ್ಪ ನೀಲಿನ ಜಾಸ್ತಿ ಮಾಡಿದಾಗ ಗುಲಾಬಿ ಬಣ್ಣ ಬರುತ್ತೆ. ಸೊ ನಿಮ್ಗೆ ಗೊತ್ತಾಗ್ತಾ ಹೋಗ್ಬೇಕು ಈ ಬಣ್ಣಗಳ ಬರುವಿಕೆ ಹೇಗಾಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ಎರಡು ಮೂರು ಬಣ್ಣಗಳ ಮಿಶ್ರಣದಿಂದ. ಸರಿ ಮೇಡಮ್, ಈಗ ನೀವ್ ಎರಡೆರಡೇ ಬಣ್ಣಗಳನ್ನ ಜಾಸ್ತಿ ಮಾಡಿದ್ವಿ, ಈಗ ಹಸಿರು ಬಣ್ಣನೂ ಜಾಸ್ತಿ ಮಾಡ್ತೀನಿ, ನೀಲಿ ಬಣ್ಣನೂ ಜಾಸ್ತಿ ಮಾಡ್ತೀನಿ, ಅವಾಗ ಯಾವ ಬಣ್ಣ? ಎಲ್ಲಾ ಬಣ್ಣದ ಮಿಶ್ರಣ ಬಿಳಿಯ ಬಣ್ಣ. ಅದಕ್ಕೆ ನಾವೇನಂತ ಕರಿತೀವಿ? ವೈಟ್ ಕಲರ್ ಇಸ್ ದ ಮದರ್ ಆಫ್ ಆಲ್ ದ ಕಲರ್ಸ್ ಅಂತ ಕರಿತೀವಿ. ಯಾಕಂದ್ರೆ ಬಿಳಿಯ ಬಣ್ಣದಿಂದಾನೇ ಬೇರೆ ಬಣ್ಣ ಬರ್ಲಿಕ್ಕೆ ಸಾಧ್ಯ. ಕೆಂಪು, ಹಸಿರು, ನೀಲಿ ಈ ಎಲ್ಲಾ ಬಣ್ಣಗಳನ್ನ ಮಿಶ್ರಣ ಮಾಡಿದಾಗ ನಮ್ಗೆ ಸಿಗುವಂತಹ ಬಣ್ಣ ಯಾವ ಬಣ್ಣ? ಬಿಳಿ ಬಣ್ಣ ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಇದಾಗಿತ್ತು ಇವತ್ತಿನ ಸಿಮ್ಯುಲೇಷನ್. ಬಣ್ಣಗಳು ಹೇಗೆ ನಮ್ಮ ಕಣ್ಣಿನ ಮೂಲಕ ನಮ್ಗೆ ಹೇಗೆ ಗೊತ್ತಾಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸಿಮ್ಯುಲೇಷನ್ ಇದಾಗಿತ್ತು. ಇವತ್ತಿನ ಪಾಠ ಸಿಮ್ಯುಲೇಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮುಂದಿನ ಕ್ಲಾಸ್ ನಲ್ಲಿ ಇದೇ ಭೂಮಿಯಿಂದ ಆಚೆಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ಅನ್ನ ನಾವು ತೆಗೆದುಕೊಳ್ಳೋಣ. ಜೊತೆಗೆ ಇಲ್ಲಿಗೆ ನಿಮ್ಮ ಈ ಒಂದು ಸಂಪೂರ್ಣ 6ನೇ ಕ್ಲಾಸಿನ ಸಿಲೆಬಸ್ ರಿವಿಷನ್ ಸಮೇತವಾಗಿ ಕಂಪ್ಲೀಟ್ ಆಗುತ್ತೆ. ಮುಂದಿನ ಕ್ಲಾಸ್ ನಲ್ಲಿ ಏನಿದ್ರು ಒಂದು ಲಾಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ನ ತೆಗೆದುಕೊಂಡ್ಬಿಟ್ಟು ನೆಕ್ಸ್ಟ್ ನಮ್ಗೆ ಉಪಯುಕ್ತವಾದಂತಹ ಸಿಮ್ಯುಲೇಷನ್ ಗಳ ಬಗ್ಗೆ ನಾನು ನಿಮ್ಗೆ ಮಾಹಿತಿ ನೀಡ್ತಾ ಹೋಗ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.